ನಮ್ಮ ಜಾನ್ವಿನ್ ಫೇವ್ರೇಟ್. ಜಾನ್ವಿಗೆ ಇದು ಭಾಳ ಇಷ್ಟ. ಹಾಯ್, ಹಲೋ, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಂದ್ರೆ ರೀ, ಸಂಡೇ ಲಾಗ್ ಮಾಡತ್ತೀವಿ ನೋಡ್ರಿ. ಸ್ವಲ್ಪ ಹೊರಗೆ ಹೋಗಿ ಕೈಪಾಲೆ ತೊಗೊಂಬರ್ಬೇಕ್ರಿ. ಹಂಗೆ ಮತ್ತು ನಾನು ಅದೇ ಇವತ್ತು ಸಂಡೇ ಲಾಗ್ ಮಾಡಬೇಕು ಅಂಥೇಳಿ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ. ಬರ್ರಿ ಏನಾಗ್ತೈತಿ ಅಂತ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ನ ನೋಡ್ಕೊತಿದ್ರೆ ದಯಮಾಡಿ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ. ವಿಡಿಯೋಸ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಬರ್ರಿ. ಬಂದೆ ನೋಡ್ರಿ, ಈಗ ಚಿಕ್ಕೋಡಿ ಮಾರ್ಕೆಟ್ ಬಾಜಾರ ಹೋಗೋದಾಗ್ಬಿಟ್ಟಿದೆ. ಹಾಯ್ ಮಾಡು. ಈಗ ಕೈಪಲ್ಲಿ ತೊಗೊಂಡು ನೋಡ್ರಿ, ಚಿಕನ್ ತರಕ್ಕೆ ಹೋಗ್ಯಾರ್ರಿ ಅವ್ರಿಗೆ. ಅಲ್ಲಿ ಚಿಕನ್ ಸೆಂಟರ್ ಐತೆ ನೋಡ್ರಿ, ಅಲ್ಲಿ ಚಿಕನ್ ತೊಗೊಂಬರ್ಬೇಕಂತೇಳಿ ಹೋಗಿದಾರ್ರಿ. ನಾವು ಇಲ್ಲಿ ನಿಂತ್ಕೊಂಡೇವಿ, ಕಾಣಿಸೈತೆ ನೋಡ್ರಿ ಚಿಕನ್ ಸೆಂಟರ್. ಇಲ್ಲಿ ಸ್ವಲ್ಪ ಲಸ್ಸಿ ಕುಡಿದು ಮತ್ತೆ ಏನಾದರೂ ತಿಂದು ಹೋಗ್ತೀವಿ. ಕೈಪಾಲು ರೇಟ್ ಅಂತೂ ಭಾಳ ಆಗೈತೆ ರೀ, ತುಟ್ಟಿ ಆಗಿತ್ತು ನೋಡ್ರಿ. ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟೈತೆ ರೀ. ಹಾಗಾಗಿ ಎಲ್ಲರೂ ಜಾಸ್ತಿ ರೇಟ್ ಕೇಳಿ ಹೋಗೋರು ಹಂಗೆ ಒಳ್ಳೆ ಹೊಂಟಾರ್ರಿ. ಎಲ್ಲ ಸ್ವಲ್ಪ ತೊಗೊಂಡ್ರಿ, ನಮಗೇನು ಜಾಸ್ತಿ ಇರ್ತಲ್ಲ. ಸಂತಿ ಎಲ್ಲ ತೊಗೊಂಡು ನೋಡ್ರಿ ಹೊಂಟೋರಿ ಮನೆಗೆ. ಬಿರಿಯಾನಿ ಸಂತಿ ನೋಡ್ರಿ, ಇದೆಲ್ಲ ಬಿರಿಯಾನಿ ಐಟಮ್ ಏನೇನು ಬೇಕೆಲ್ಲ ತೊಗೊಂಡಿವಿ. ಇಟ್ಟಾಗ 500-600 ರೂಪಾಯಿ ಇಷ್ಟಕ್ಕೆ 600. ಕೈಪಾಲಿ ಸಂತೆ ಅಂತೂ ಏನು ಕೇಳೋದಿಲ್ಲ, ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟೈತೆ ನೋಡ್ರಿ. ಬರ್ರಿ, ಜಸ್ಟ್ ಬಂದೇವಿ ಮನೆ ಕಡೆ. ಈಗ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಈಗ ಬಿರಿಯಾನಿ ರೆಸಿಪಿ ಚಾಲು ಮಾಡಿದ್ವಿ. ಬರ್ರಿ ನಿಮ್ಗೆ ತೋರಿಸ್ಕೊಂತೀರಿ ನೋಡ್ರಿ. ಚಿಕನ್ ಎಲ್ಲ ವಾಶ್ ಮಾಡಿಟ್ಕೊಂಡೇನ್ರಿ. ಈಗ ನಮ್ಮ ಜಾನ್ವಿನ್ ಫೇವ್ರೇಟ್. ಜಾನ್ವಿಗೆ ಇದು ಭಾಳ ಇಷ್ಟ. ಈಗ ಬಿರಿಯಾನಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ನಮ್ಮ ಹಸ್ಬೆಂಡ್ ರೀ. ನೋಡ್ರಿ, ಇಲ್ಲಿ ಅಕ್ಕಿ ನೆನೆ ಹಾಕಿಟ್ಟಿದ್ದಾರೆ ರೀ ಬಿರಿಯಾನಿ ಮಾಡಕ್ರಿ. ಕಟ್ ಮಾಡಿಟ್ಟು ಇಲ್ಲಿ ಸಾರ್ಕ ಸಪ್ಪನ್ಕ ಜಾನವ್ ಬೇಕಲ್ರಿ, ಅದಕ್ಕೆ ಚಿಕನ್ ಇಲ್ಲಿ ಕುದಿಯಕ್ಕೆ ಹಾಕಿದ್ದಾರೆ ನೋಡ್ರಿ. ಇದರಲ್ಲಿ ಬಿರಿಯಾನಿ ರೆಡಿ ಆಗತ್ರಿ. ಈಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ರಿ. ಈಗ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಳತ್ತಾರೆ ರೀ ಬಿರಿಯಾನಿಗೆ. ಮತ್ತು ಸಾರ್ಕದ ಬೇರೆ ಬೇರೆ ತೆಗೆದಿಟ್ಟಾರ್ರಿ ಚಿಕನ್ನ. ಬರ್ರಿ ನೋಡೋಕೆ ಬಿರಿಯಾನಿ ನಮ್ಗೆ ಮಾಡಕ್ಕೆ ಬರಂಗಿಲ್ಲ, ಯಾಕಂದ್ರೆ ನನ್ನ ಸ್ಟೈಲ್ದಾಗ ಮಾಡ್ತೇನೆ ರೀ. ನೋಡ್ರಿ, ಚಲೋ ಅನ್ಸ್ಕೊಂಡ್ರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಟ್ರೈ ಮಾಡಿರಿ. ಇವ್ರು ಯಾವ ಥರ ಮಾಡ್ತಾರೆ ಹಂಗೆ ಟ್ರೈ ಮಾಡಿರಿ ನೀವು. ಯಾರ್ಯಾರು ನಿಮ್ಮ ವೈಫಿಗೆ ಬಿರಿಯಾನಿ ಮಾಡಿಕೊಡ್ತೀರಿ ಹಾಗೆ ಕಮೆಂಟ್ ಹಾಕ್ರಿಪ್ಪ. ನೋಡಿರಿ, ಈಗ ಸ್ಟಾರ್ಟ್ ಆಗೈತ್ರಿ ಬಿರಿಯಾನಿ ಮಾಡಿದ್ರಿ. ಉಳ್ಳಾಗಡ್ಡಿ ರೀ, ಮತ್ತು ಆಯಿಲ್ ರೀ, ಮತ್ತು ಏನಾಗ್ತೀರಿ ಪಲಾವ್ ಎಲೆ ರೀ, ಯಾಲಕ್ಕಿ, ಉಳ್ಳಾಗಡ್ಡಿ ಸ್ವಲ್ಪ ಹಳದಿ ಬಣ್ಣ ತಿರುಗಬೇಕು. ಕಟ್ಟು ಮಾಡಿದ್ರೆ ಫ್ರೈ ಮಾಡ್ಕೊಬೇಕಿದ್ರೆ ಕಲರ್ ಚೇಂಜ್ ಆಗೋರಿಗೆ ಹುರ್ಕೊಂಡು ನೋಡ್ರಿ. ಈಗ ಟೊಮ್ಯಾಟೊ ಹಾಕತ್ತಾರೆ ನೋಡ್ರಿ. ಕಲರ್ ಚೇಂಜ್ ಆಗೋವರೆಗೆ ಅದನ್ನ ಹುರ್ಕೊತಾರೆ.